ನಾಡಹಬ್ಬ ದಸರಾ 2025ರ ಅಂಗವಾಗಿ ಮೊದಲೇ ತಂಡದಲ್ಲಿ ತಂದಿರತಕ್ಕಂಥ 9 ಆನೆಗಳಿಗೆ ನಾವು ನಿನ್ನೆ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ 7 ಮೇಲ್ ಎಲಿಫೆಂಟ್ಸಲ್ಲಿ ಆಲ್ಮೋಸ್ಟ್ 6 ಎಲಿಫೆಂಟ್ಸ್ಗಳು 5,000 kg ಮೇಲೆ ಇದ್ದಾವೆ. ಆಮೇಲೆ ಫಿಮೇಲ್ ಎಲಿಫೆಂಟ್ಸ್ ಕೂಡ ಹೆಲ್ದಿಯಾಗೇ ಇದ್ದಾವೆ. ಸೊ ಅವು ಕೂಡ 3,000 ಆಸುಪಾಸಿನಲ್ಲಿರೋದ್ರಿಂದ ಸೊ ಹೆಚ್ಚಿನ ಇದನ್ನು ಏನೂ ಬೇಕಿಲ್ಲ ಅವಕ್ಕೆ, ವಿಶೇಷ ಕಾಳಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಇವತ್ತು ಆಲ್ರೆಡಿ RMCವರೆಗೂ ಕೂಡ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಎಲ್ಲ ಎಲಿಫೆಂಟ್ಸ್ಗಳು 9 ಎಲಿಫೆಂಟ್ಸ್ಗಳ ನಮಗೆ ಆಲ್ರೆಡಿ ದಸರಾ ಮಾಡಿರೋದ್ರಿಂದ ಅವಕ್ಕೆ ಶಬ್ದಕ್ಕೆ ಮತ್ತು ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವಕ್ಕೆ. ಹಾಗಾಗಿ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಇವತ್ತು RMCವರೆಗೂ ನಾವು ತಾಲೀಮನ್ನು ಮಾಡಿದ್ದೀವಿ. ಹೌದು, ಆಲ್ರೆಡಿ ನಿನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಇದನ್ನು ವೆಯ್ಟ್ ಚೆಕ್ ಮಾಡಿದ ಮೇಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ ಏನೇನು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಾವು ನಿನ್ನೆ ಪಶು ವೈದ್ಯಾಧಿಕಾರಿಗಳ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ಪಶು ತಂಡ ಚರ್ಚಿಸಿ ಸೊ ಫೈನಲ್ ಚಾರ್ಟನ್ನು ಪ್ರಿಪೇರ್ ಮಾಡಿದ್ದೀವಿ. ಅದನ್ನು ತಮಗೂ ಕೂಡ ಇವತ್ತು ಅಥವಾ ನಾಳೆ ತಮಗೂ ಹೇಳ್ತೀವಿ. ಸೊ ಎಲ್ಲರಿಗೂ ಕೂಡ ಸ್ಪೆಷಲ್ ರೇಷನ್ ಏನೇನು ಕೊಡ್ತೀವಿ ಅನ್ನೋದನ್ನು ಕೂಡ ನಾಳೆ ತಿಳಿಸ್ತೀವಿ. ಸೊ ಹೌದು, ಎಲ್ಲ ಆನೆಗಳ ವಾಸ್ತವ್ಯಕ್ಕೆ ಮತ್ತು ಆನೆ ಮಾವುತ ಕಾವಡಿಗೆ ಏನೇನು ನಮ್ಮ ಸ್ಪೆಷಲ್ ಟೀಮ್ಸ್ ಕೂಡ ಏನಿದೆ ಅವ್ರಿಗೆ ಕೂಡ ಒಳ್ಳೆಯದು ಶೆಡ್ಡನ್ನು ನಿರ್ಮಾಣ ಮಾಡಿ ಚೆನ್ನಾಗಿ ವ್ಯವಸ್ಥೆಯನ್ನು ನೀಡಿದ್ದೀವಿ. ಹೌದು, ಇವತ್ತು ವಿಶ್ವ ಆನೆ ದಿನಾಚರಣೆ ಇರೋದ್ರಿಂದ ನಾವು ದಸರಾ ಆನೆಗಳನ್ನು ನೋಡೋ ಭಾಗ್ಯ ಇವರು ನಮ್ಮ ಸ್ಪೆಷಲ್ ಚಿಲ್ಡ್ರನ್ಸ್ ಅಂತ ಏನು ಹೇಳ್ತೀವಿ ಅವರು ಮತ್ತು ಆರ್ಫನ್ ಚಿಲ್ಡ್ರನ್ಸ್ಗಳನ್ನು ನಾವಿವತ್ತು ಅರಮನೆಗೆ ಕರ್ಕೊಂಡು ಹೋಗಿ ಸೊ ಅವ್ರಿಗೆ ದಸರಾ ಆನೆಗಳ ಬಗ್ಗೆ ವಿವರಣೆ ಮತ್ತು ಅದರ ಕುರಿತು ಚಿತ್ರ ಬಿಡಿಸುವಿಕೆ ಸೊ ಅದರ ಕುರಿತು ನಾವು ಆ್ಯಕ್ಟಿವಿಟೀಸನ್ನು ಮಾಡಿಸ್ತಾ ಇದ್ದೀವಿ. ಸೊ 60 ಚಿಲ್ಡ್ರನ್ಸ್ಗಳನ್ನು ನಾವು ಇವತ್ತು ಅವ್ರ ಜೊತೆ ನಾವು ಇದನ್ನು ವಿಶ್ವ ಆನೆ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ 11 ಗಂಟೆಗೆ ಇದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 11 ಗಂಟೆಗೆ ಇನ್ನೊಂದು 10 to 15 days ಆಗುತ್ತೆ. ಸೊ ಅದನ್ನು ಆ ಡೇಟನ್ನು ತಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು.